ಜನಗಳು ಬೆವರು ಸುರಿಸಿರೋ ದುಡ್ಡ ಇವರು ತಿಂತವ್ರಲ್ಲ, ಇವ್ರ ಮನೆಗಳು ಒಂದು ಉಳಿಯೋದಿಲ್ಲ ಸರ್. ಯಾಕೆ ಕೂತೈತವೆ ಇವ್ರ ಬಾಯಿಗೆ? ತಿಂದಿರೋರ್ಗೆ, ಕಳ್ತನ ಸುಳ್ಳು ಮಾಡಿರೋರ್ಗೆ ಇವ್ರಿಗೆ ಉಳನೇ ಬೀಳ್ತವೆ ಸರ್. ಡಿಸ್ಟಿಕ್ ಬೇರೆ ಆಗಿರ್ಬೋದು, ರಾಜ್ಯ ಒಂದೇ 1 ಕಿಲೋಮೀಟ್ರ್ ಅಷ್ಟೇ ಸರ್. 1-1.5 ಕಿಲೋಮೀಟ್ರು ನಮ್ಮೂರು ಪಕ್ಕ ದೊಡ್ಡಮೂರು ಅಂತ ಇದೆ ಸರ್. ಅದರಲ್ಲಿ ಸೆಕ್ರೆಟ್ರಿ ಅವ್ರಿಗೆ 12,500 ರೂಪಾಯಿ ಸಮಸ್ಯೆ ತಿಂಗಳಿಗೆ. ರಮೇಶ್ ಅವರೇ, ದಿನಾಂಕ 23/9/2024 ನಿಮ್ಮ ಸಹಕಾರಿ ಸೊಸೈಟಿಯ ಆವರಣದಲ್ಲಿ ಸರ್ ಏನು ನಡೀತು ಸರ್ ಅವತ್ತು? ಸರ್ ಅವತ್ತು ಜನರಲ್ ಬಾಡಿ ಸಭೆ ಇತ್ತು. 15 ದಿನ ಮುಂಚಿತವಾಗಿ ಆಹ್ವಾನ ಪತ್ರಿಕೆಗಳ ಎಲ್ಲ ಷೇರುದಾರರಿಗೆ ಹಂಚಿದರು. ಹಂಚಿತಿರ್ಬೇಕಾದ್ರೆ ಹತ್ತಲೇ ಆಡಿಟ್ ರಿಪೋರ್ಟ್ಗೆ ನಾವು ಆಡಿಟ್ ರಿಪೋರ್ಟ್ ತಗೊಂಡಿದ್ದು 324 ರೂಪಾಯಿ ಕೊಟ್ಬಿಟ್ಟು. ಆ ಆಡಿಟ್ ರಿಪೋರ್ಟಲ್ಲಿ ಅವರೇ ಆಡಿಟ್ ಮಾಡಿಸಿರುವಂಥ ಆಡಿಟಲ್ಲಿ ಕೆಲವೊಂದು ಲೋಪದೋಷಗಳು ಇದ್ದಂಥವ ನಾವು ಪಾಯಿಂಟ್ ಮಾಡ್ಕೊಂಡು 7 ದಿನ ಮುಂದಾಗೆ ಅರ್ಜಿ ಕೊಟ್ಟಿದ್ದು. ಅರ್ಜಿಗೆ ಅವರು ಆನ್ಸರ್ ಮಾಡಬೇಕಿತ್ತು, ಅದಕ್ಕೆ ದಾಖಲಾತಿಗಳು ಕೊಡಬೇಕಿತ್ತು. ಅದನ್ನು ನಾವು ಕೇಳ್ದಕ್ಕೆ ಆ ದಿನ ಇವರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ನಾವು ಪ್ರಶ್ನೆ ಕೇಳಿದಾಗ ಇವರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಗಲಭೆ ಎಬ್ಬಿಸ್ಕೊಳ್ಳೋದು. ನಾವು ಪ್ರಶ್ನೆ ಕೇಳಿದಾಗ ಅಲ್ಲೊಬ್ಬ ಇಲ್ಲೊಬ್ಬ ಅವ್ರಿಗೆ ಬೇಕಾದವ್ರಂಥವ್ರನ್ನ ಹೇಳ್ಕಟ್ಕೊಂಡು ಅದ್ರ ಬಗ್ಗೆ ನಾವು ಕೇಳೋದಂಥದನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು. ಅಲ್ಲಿ ಮುಂದೆ ಇದ್ದಂಥವ್ರು ಆಡಳಿತ ಮಂಡಳಿಯವರು ಮುಂದಕ್ಕೆ ಹೋಗು ಅಂತ ಸೆಕ್ರೆಟ್ರಿಗೆ ಹೇಳೋದು. ಅದಕ್ಕೆ ನಮ್ಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಅವರು ಸ್ಪಂದಿಸಿಲ್ಲ. ಅಲ್ಲಿ ತುಂಬ ಲೋಪದೋಷಗಳವೆ. ಮತ್ತು ಇದನ್ನು ಆ ದಿನ ಪತ್ರಕರ್ತವರು ಸುರೇಶ್ ಬಾಬು ಸರ್ ಅವರು ಬಂದಿದ್ದಕ್ಕೆ ಅವ್ರನ್ನ ತಡೆದು ಅವ್ರಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ. ಅವ್ರಿಗೆ ಬೆದರಿಕೆ ತೆಳ್ಳೋದು, ನೀವು ಯಾಕೆ ಬಂದಿದ್ದೀರಿ ಏನು ಅಂತ ಗಲಾಟೆ ಮಾಡಿ ಅಲ್ಲೇ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ರು. ಕೆಲವೊಂದು ಸ್ವಲ್ಪ ಜನ ಅಲ್ಲಿ ಅವಾಯ್ಡ್ ಮಾಡಿ ನಾವು ಕಳಿಸ್ದಂಗೆ ಆಯಿತು. ಆದರೆ ಬೇಡ, ಇವರು ಕರೆಕ್ಟಾಗಿದ್ದಿದ್ರೆ ಪತ್ರಕರ್ತರು ಪೇಪರಲ್ಲಿ ಆಗಲಿ ನ್ಯೂಸಲ್ಲಿ ಬಂದರೆ ನಮ್ಮ ಸೊಸೈಟಿಗೆ ಒಳ್ಳೆ ಮಾದರಿ ಅಂತ 10 ಸೊಸೈಟಿಗಳಿಗೆ ಗೊತ್ತಾಗುತ್ತೆ. ಇವರು ಲೋಪದೋಷಗಳೆಲ್ಲ ಗೊತ್ತಾಗಿ ಅಕ್ಕಪಕ್ಕದವರು ಎಲ್ಲ ಬೈತಾರೆ ಅಂದ್ಬಿಟ್ಟು ಪತ್ರಕರ್ತರನ್ನ ಅವಾಯ್ಡ್ ಮಾಡಿ ಕಳಿಸಿದ್ದಾರೆ ಸರ್. ಇದು ಕಾನೂನಲ್ಲಿ ಇದ್ದೋ ಇಲ್ವೋ ಗೊತ್ತಿಲ್ಲ. ಎಲ್ಲೇ ಹೋದ್ರು ಮೊದಲನೇ ಆದ್ಯತೆ ಪ್ರಶ್ನವ್ರಿಗೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಪ್ರಶ್ನವ್ರನ್ನ ಅವಾಯ್ಡ್ ಮಾಡ್ತಾರೆ. ಶೇರ್ ಡಿವೈಡೆಡ್ ಬೈ ನಾವು ಕೇಳಿದ್ದು ಅಂದರೆ ಶೇರ್ದಾರದ್ದು ಅಮೌಂಟ್ ಐತಲ್ಲ ಸರ್, ಅದಕ್ಕೆ ವರ್ಷ ಬಡ್ಡಿ ಕೊಡಬೇಕು ಶೇರ್ದಾರ್ಗೆ. ಒಂದ್ಸಲಿನೂ ಕೊಟ್ಟಿಲ್ವಾ? ಒಂದ್ಸಲಿನೂ ಕೊಟ್ಟಿಲ್ಲ ಸರ್, ಒಂದ್ಸಲಿನೂ ಕೊಟ್ಟಿಲ್ಲ. ನಾವು 1 ವರ್ಷಕ್ಕೆ ಇವಾಗ 1,100 ರೂಪಾಯಿ ಶೇರ್ ಅಂತ ಹೇಳಿದ್ದಾರೆ ಸರ್. ಈ ವರ್ಷದಿಂದ ಬಿಡಿ, ಲಾಸ್ಟ್ ಇಯರ್ದ 550 ರೂಪಾಯಿಗೆ ಶೇರ್ ಇತ್ತಲ್ಲ ಸರ್, ಅದಕ್ಕೆ ಶೇರ್ ತಕೊಂಡ್ರೆ 66 ರೂಪಾಯಿ. ನಾವು 100 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಹಂಗೆ 1% ಹಂಗೆ ಕೇಳಿದ್ರೆ ಸರ್, ಒಂದು ವರ್ಷಕ್ಕೆ 66 ರೂಪಾಯಿ ಬಡ್ಡಿ ಬೀಳುತ್ತೆ ಸರ್. ಒಂದು ಶೇರ್ಗೆ, ಒಬ್ಬ ಶೇರ್ದಾರನಿಗೆ 66 ರೂಪಾಯಿ ಒಂದು ವರ್ಷಕ್ಕೆ ಬಿದ್ದರೆ 1,650 ಜನ ಶೇರ್ದಾರ ಅವ್ರೆ ಅಂತ ಹೇಳ್ತಾರೆ ಸರ್. ಹತ್ತಲ್ಲಿ 50 ಜನ ಬೇಡ ಸರ್. 1,600 ಜನಕ್ಕೆ ಇಲ್ಲಿ ಶೇರ್ ಹಂಚಿರ ಅಮೌಂಟ ಸರ್ 1,05,600 ರೂಪಾಯಿ ಅಮೌಂಟ್ ಆಯ್ತು ಸರ್. ಬಡ್ಡಿ ಸರ್. ಈ 1,05,600 ರೂಪಾಯಿ ಬಡ್ಡಿ ಆಯ್ತು ಸರ್. ಈ ಬಡ್ಡಿನ ಜನಗಳಿಗೆ ಹಂಚ್ಬೇಕು ಸರ್. ಒಬ್ಬನಿಗೆ 66 ರೂಪಾಯಿ ಬರುತ್ತೆ ಸರ್. ಅದು 1 ರೂಪಾಯಿನಾರ ಬರಲಿ ಹಂಚಿ ಅಂತ ಹೇಳಿದಕ್ಕೆ ಇದಕ್ಕೆ ಲಾಸ್ಟ್ ಇಯರು ಒಪ್ಕೊಂಡಿರು ಸರ್. ಆದರೆ ಇವಾಗ ನಾವು ಹೇಳೇ ಇಲ್ಲ ಅಂತ ಹೇಳ್ತವ್ರೆ. ಅದಕ್ಕೆ ವಿಡಿಯೋಲಿ ದಾಖಲಾತಿ ಐತೆ, ಅವರೇ ಹೇಳಿರೋದಕ್ಕೆ ಸಾಕ್ಷಿ ಐತೆ ಸರ್. ಅವರೇ ಒಪ್ಕೊಂಡಿರೋದು ಲಾಸ್ಟ್ ಇಯರು. ಮತ್ತು ನನಗೆ ಬೇರೆಯವ್ರಿಗೆ ಹೊಟ್ಟೆ ತುಂಬಿರ್ಬೋದು ಸರ್. 66 ರೂಪಾಯಿ ಇದು ನನಗೆ ದೊಡ್ಡದು ದುಡ್ಡು ಸರ್. ನನಗೆ 66 ರೂಪಾಯಿ. ಅಲ್ಲಿಗೆ 3 ವರ್ಷದಿಂದ ನಾನು 3 ವರ್ಷದಿಂದ ಶೇರ್ದಾರ ಆಗಿದ್ದೀನಿ ಸರ್. ಅಲ್ಲಿಗೆ 66 ರೂಪಾಯಿ 200 ರೂಪಾಯಿ ಆಯಿತು ಸರ್ 3 ವರ್ಷದಿಂದ. ನನಗೆ 200 ರೂಪಾಯಿ ಕೊಡೋರು ಯಾರು ಸರ್? ಬೇರೆಯವ್ರಿಗೆ ಕೇಳ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಕೆಲವೊಬ್ಬರಿಗೆ ಈ ಥರ ಅರಿವೇ ಗೊತ್ತಿಲ್ಲ ಸರ್. ಇದರಿಂದ ಈಗ ನಾನು ನನಗೆ 200 ರೂಪಾಯಿ ಅಂತ ಬಿಟ್ರೆ ಟೋಟಲ್ 1,600 ಜನಕ್ಕೆ 200 ಹಂಗೆ ಲೆಕ್ಕ ಹಾಕೋಯ್ತು ಅಂದರೆ ಸರ್, ಇದು ಹೆಚ್ಚು ಕಡಿಮೆ 3,15,800 ರೂಪಾಯಿ ಅಮೌಂಟ್ ಆಗ್ಬೋದು ಸರ್. ಈ ಅಮೌಂಟ ಈ ವರ್ಷ ಇವರು ಲಾಭಾಂಶ ತೋರಿಸಿರೋದು ಏನಂದರೆ 28,000 ಸರ್. 28,000ಕ್ಕೆ
ಇತ್ತಲ್ಲಿ ಈ ಶೇರ್ದಾರ್ ದುಡ್ಡ 1 ಲಕ್ಷ ಅಂತಲ್ಲಿ ಮೈನಸ್ ಮಾಡೋರ ಸರ್. ಇತ್ತಲ್ಲಿ ಶೇರ್ದಾರ್ಗೆ ಏನಾರು ಹಂಚಿದ್ರೆ ಇವರು ಹೆಚ್ಚು ಕಡಿಮೆ 70,000 ಚಿಲ್ಲರೆ ಮೈನಸ್ ಅಲ್ಲಿ ಐತೆ ಸರ್. ನಮ್ಮ ಸೊಸೈಟಿ ಲಾಭಾಂಶದಲ್ಲಿ ಇಲ್ಲ. ಇವತ್ತು 28,000 ಲಾಭಾಂಶದಲ್ಲಿ ಇಲ್ಲ, ಮೈನಸ್ ಅಲ್ಲೇ ಐತೆ. ಶೇರ್ದಾರ್ಗೆ ಈ ದುಡ್ಡು ಹಂಚ್ಬಿಟ್ರೆ ಈ ಶೇರ್ದಾರ್ ದುಡ್ಡು ಕೊಡ್ತಿಲ್ಲ ಸರ್. ಇದು ಇಂಥ ಶೇರ್ದಾರ್ ದುಡ್ಡೆಲ್ಲ ತಿನ್ನುವಂಥದ್ರಲ್ಲಿ ಇವರು ಅಧ್ಯಕ್ಷರಾಗ್ಬೋದು, ಸೆಕ್ರೆಟರಿ ಆಗ್ಬೋದು, ಇವರು ಹಂಚಿದಾನೆ ಇರೋದ್ರಿಂದ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಸರ್. ಅದರಲ್ಲಿ ಈ ವರ್ಷ ತುಂಬಾ ಲಾಸ್ಟ್ ಇಯರ್ ಬಂದಿರಲಿಲ್ಲ. ಕುರುಬನಪುರದಲ್ಲಿ ಒಬ್ರು ನೆಂಬರ್ ಇದ್ದಾರೆ ಸರ್, ಚಿಕ್ಕಣ್ಣಮ್ಮ ಅಂತ. ಆ ತಾಯಿಗೆ ಇನ್ನೂ ಒಂದು ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್, ಚೆನ್ನಾಗಿ ಇನ್ನೂ 20 ವರ್ಷ 30 ವರ್ಷ ಬದುಕಲಿ. ಆದರೆ ಆ ತಾಯಿಗೆ ಈಗ ಒಂದು ಅವರೇಜು 80ರಿಂದ 85 ವರ್ಷ ಆಗಿರ್ಬೋದು ಸರ್. ಅವ್ರನ್ನ ನೆಂಬರ್ ಮಾಡ್ಕೊಂಡಿದ್ದಾರೆ. ಅವರು ಎಲೆಕ್ಷನ್ ಅಲ್ಲಿ ಗೆದ್ದಿರೋದ ಸುಮ್ಮನೆ ಅವರೇ ಆಯ್ಕೆ ಮಾಡ್ಕೊಂಡಿರೋದ ಸರ್? ಅದು ಒಂದು ಸೀಟ್ಗೆ ಎಲೆಕ್ಷನ್ ನಡೀತು ಸರ್, ಪ್ರೀ ಪ್ಲಾನ್ ಎಲೆಕ್ಷನ್ ಆಗೋಯ್ತು ಸರ್. ಅದು ಯಾರ್ದು ಅಲ್ಲಿ ಯಾವುದು ಇದಿಲ್ಲ, ಏನಿಲ್ಲ. ಅದು ಎಲೆಕ್ಷನ್ ನಡೆದಿರೋದಕ್ಕೆ ವಿಡಿಯೋ ಮಾಡಿರ್ತಾರಲ್ಲ ಸರ್, ಅವರೇ ಅಲ್ಲಿ ಸೊಸೈಟಿಲಿ ಮಾಡಿಸಿರ್ತಾರಲ್ಲ, ಆ ವಿಡಿಯೋ ಫುಟೇಜ್ ಕೇಳಿದ್ರೆ ಕೊಡ್ತಿಲ್ಲ ಸರ್. ಅಂತಲ್ಲಿ ಎಲೆಕ್ಷನ್ ನಡೆದಿರೋ ಓಟ್ ಹಾಕೋಕೆ ಬಂದಿರುವಾಗ ಓಟ ಯಾರ್ಯಾರು ಮಾಡಿದ್ದಾರೆ ಅದ್ರ ವಿಡಿಯೋ ಫುಟೇಜ್ ಇರಬೇಕು ಸರ್, ಅದು ಕೇಳಿದ್ರೆ ಕೊಡಲ್ಲ. ಆದರೆ ಆ ತಾಯಿಗೆ 88 ವರ್ಷ ಸರ್, ಅವರೇ ನೆಂಬರು. ಆದರೆ ಆ ತಾಯಿ ಇವತ್ತೇನಾರ ತೀರೋಗ್ಬಿಟ್ರೆ ಶೇರ್ದಾರ್ಗೆ ಅಮೌಂಟ್ ಬರುತ್ತಲ್ಲ ಸರ್, 5,000. ಆ ನೆಂಬರ್ಗೆ ಬರಲ್ಲ ಸರ್ 5,000. ಇವರು ಒಳಗುಟ್ಟಲ್ಲಿ ಮಾಡ್ಕೊಂಡಿದ್ದಾರೆ, ಏಜ್ ಲಿಮಿಟೆಡ್ ಅಂದ್ಬಿಟ್ಟು. ಈಗ ನೆಂಬರ್ ಆಗೋಕ್ಕೆ ಏಜ್ ಏನು ಲಿಮಿಟೆಡ್ ಇಲ್ಲ. ಡೆತ್ ಆದರೆ ಅದಕ್ಕೆ ಫಂಡ್ ಕೊಡೋಕ್ಕೆ ನಮ್ಮ ದುಡ್ಡು ಸರ್, ಬೇರೆಯವ್ರ ದುಡ್ಡಲ್ಲ. ಮರಣ ನಿಧಿ ಕೊಡ್ತಾ ಇಲ್ಲ, ಮರಣ ನಿಧಿ ಕೊಡ್ತಿಲ್ಲ ಸರ್. ಅದು 65 ವರ್ಷ ಮೇಲ್ಪಟ್ಟವ್ರಿಗೆ ಇಲ್ಲ ಅಂತ ಹೇಳ್ತಾ ಇರ್ರೆ. ಆದರೆ ಆ ನೆಂಬರ್ ಮಾತ್ರ 88 ವರ್ಷದವ್ರ ನೆಂಬರ್ ಮಾಡ್ಕೊಂಡವ್ರ ಸರ್. ಇದಕ್ಕೆ ನೆಂಬರ್ ಆಗೋದಕ್ಕೆ ಏಜ್ ಲಿಮಿಟೆಡ್ ಇಲ್ವಂತೆ. ಅವ್ರ ಪಾಪ ತೀರೋಗ್ಬಿಟ್ರೆ ಅಮೌಂಟ್ ಕೊಡೋಕ್ಕೆ ಏಜ್ ಲಿಮಿಟೆಡ್ ಅಂತೆ. ಇದು ಎಂಥ ನ್ಯಾಯ ಸರ್? ರಮೇಶ್ ಅವರೇ ಸರ್, ಈಗ ಒಂದು ಖಾಸಗಿ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಅಥವಾ SBI ಇರ್ಬೋದು, ಅಥವಾ ನಮ್ಮ ಪೋಸ್ಟ್ ಆಫೀಸ್ ಇರ್ಬೋದು, ಅಲ್ಲಿ ಇಡುವಂತ ಡೆಪಾಸಿಟ್ ಹಣಕ್ಕೆ ಕನಿಷ್ಠವಾಗಿ ಒಂದು 80 ಪೈಸೆನೋ ₹1 ಬಡ್ಡಿ ಕೊಡ್ಬೋದು. ಅದ್ರದ್ದು ಅಂಕಿಅಂಶ ನಂಗೆ ಗೊತ್ತಿಲ್ಲ, ಆದ್ರೆ ಬಡ್ಡಿ ಕೊಟ್ಟೆ ಕೊಡ್ತಾರೆ. ಹೌದು ಸರ್, ಕೊಟ್ಟೆ. ನೀವು ರೈತರ ಸಹಕಾರಿ ಸಂಘ ಅಂತ ಮಾಡ್ಕೊಂಡು ನೀವಿಟ್ಟಂತ ಒಂದು ಷೇರುದಾರರ ಹಣಕ್ಕೆ ಯಾಕೆ ಅವ್ರು ಏನು ಕೊಡ್ತಾ ಇಲ್ಲ ಸರ್? ಇಲ್ಲಿ ಫಸ್ಟ್ ಆಫ್ ಆಲ್ ಆಡಳಿತ ಮಂಡಳಿನೇ ಸರಿ ಇಲ್ಲ ಸರ್. ಇವರು ಯಾರು ಕೇಳ್ತಾ ಇಲ್ಲ ಸರ್. ಇವರು 6 ಊರಿನ ಸೊಸೈಟಿಲಿ ಸೊಸೈಟಿಗೆ 6 ಊರು ಸೇರೈತೆ ಸರ್, ನಮ್ಮ ಚಿಕ್ಕಮಗಳೂರು ಸೊಸೈಟಿಗೆ. ಅದರಲ್ಲಿ ಒಂದು ಊರಲ್ಲಿ ಒಬ್ರು ಎದ್ದು ಪ್ರಶ್ನೆ ಕೇಳಲಿಲ್ಲ ಸರ್. ಅವ್ರು ಕೇಳಲಿ ಬಿಡ್ಲಿ ಸರ್, ಅದರಲ್ಲಿ ಒಬ್ರಿಗೊಬ್ರು ಇಲ್ಲಿ ಟೈಅಪ್ ಸರ್. ಈ ಲಾಭಾಂಶ ಬರೋದೆಲ್ಲನೇ ಇವರು ಸ್ಯಾಲ್ರಿ ಮುಖಾಂತರನೇ ತಿಂತಿದ್ದಾರೆ ಸರ್. ಯಾರಿಗೆ ಸ್ಯಾಲ್ರಿ ಕೊಡ್ತಾ ಇರೋದು ಸರ್? ಸೆಕ್ರೆಟರಿ ಅವ್ರಿಗೆ ಒಂದು 300-400 ರೂಪಾಯಿ ಕಡಿಮೆ 40,000 ಸಂಬಳ ಸರ್. 40,000 ಸಂಬಳ. ವಾರ್ಷಿಕ ಅವ್ರಿಗೆ 4,70,000 ಸಮಥಿಂಗ್ ಆಗುತ್ತೆ ಸರ್. ಅದರಲ್ಲಿ ಅವ್ರಿಗೆ ಏನೂ ಇಲ್ಲ, ಇಲ್ಲಿ ಬಂದು ಹೋಗೋದು, ಅಲ್ಲಿ ಕುಂತಿರೋದು. ಒಳಗಡೆ ಅವರು ಚೇರ್ ನೋಡಿದ್ರೆ ಸರ್, ವೀಲು ಜನ ಹಿಂಗೆ ಕರೆದ್ರು ಹಿಂಗೆ ಹೋಗ್ಬೇಕು ಚೇರು, ಅಂಥ ಚೇರು. ಯಾರ ಶೇರ್ದಾರಿಂದ ಆ ಚೇರ್ ಅವನು ಕೊಟ್ಟಿರೋದು ಅವ್ರಿಗೆ. ನಮ್ಮ ಜನಗಳು ಕಳೆ ಕಿತ್ತು 100 ರೂಪಾಯಿಗೆ 150ಕ್ಕೆ 200ಕ್ಕೆ ಕೂಲಿಗೆ ಅದು ಶೇರ್ ಕಟ್ಟವ್ರೆ ಸರ್. ಆ ಶೇರ್ ದುಡ್ಡಲ್ಲಿ ಇವರು ಅಂತ ಅವ್ರಿಗೆ 200 ರೂಪಾಯಿ 300 ರೂಪಾಯಿ ನಾವು ಹೆಚ್ಚಾಗಿ ಕೇಳ್ತಿಲ್ಲ. ₹1 ಬಂದ್ರೂ ಹಂಚ್ತೀವಿ ಅಂದಮೇಲೆ 3 ವರ್ಷದಿಂದ ಇವರು ಹಂಚೇ ಇಲ್ಲ. ನಾನು 3 ವರ್ಷ ಶೇರ್ದಾರ ಹತ್ತಳಿಂದ ಒಂದು ವರ್ಷನೂ ಅಂತಲಿಲ್ಲ. ಅದಕ್ಕಿಂತ ಹಿಂದೆಯಿಂದ ಅದೇನು ಮಾಡಿದಾರೋ ನನಗಂತೂ ಗೊತ್ತಿಲ್ಲ ಸರ್. ಈಗಲೇ ನಾವು ಇಷ್ಟು ಪ್ರಶ್ನೆ ಕೇಳಿದ್ರು ಕೊಡ್ದೋದ್ಮೇಲೆ ಹಿಂದೆ ಅದೇನು ಮಾಡಿದಾರೋ ಭಗವಂತನಿಗೆ ಗೊತ್ತು. ಈ ಜನಗಳು ಬೆವರು ಸುರಿಸಿರೋ ದುಡ್ಡ ಇವರು ತಿಂತವ್ರಲ್ಲ, ಇವ್ರ ಮನೆಗಳು ಒಂದು ಉಳಿಯೋದಿಲ್ಲ ಸರ್. ಯಾಕೆ ಕೂಟೈತವೆ ಇವ್ರ ಬಾಯಿಗೆ. ತಿಂದಿರೋರ್ಗೆ, ಕಳ್ತನ ಸುಳ್ಳು ಮಾಡಿರೋರ್ಗೆ ಇವ್ರಿಗೆ ಉಳನೇ ಬೀಳ್ತವೆ ಸರ್. ಜನಗಳು ರೈತರು ಅಷ್ಟು ಆಕ್ರೋಶ ಆಗ್ಬಿಟ್ಟೈತೆ ಸರ್. ಲಾಸ್ಟ್ ಇಯರು ನೀರಿಲ್ಲ, ಜನ ಬೆಳಿಲಿಲ್ಲ, ಬೆಳೆ ಬೆಳಿಲಿಲ್ಲ, ಕೂಲಿ ಇಲ್ಲ ಜನಗಳಿಗೆ. ಅಂಥದ್ರಲ್ಲಿ ಸಾಲ ಪಾಲ ಮಾಡಿ ಕಟ್ಟಿರ್ತಾರೆ. ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕೆ ಇವರು ಇದು ಮಾಡ್ತಾರಲ್ಲ ಸರ್. 40,000 ಸಂಬಳ ತಕೊಂಡು ಇಡೀ ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಲ್ಲ ಸರ್. ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಲ್ಲ 40,000. ಇವ್ರಿಗೆ 40,000 ಸಂಬಳ. ಅದರಲ್ಲಿ ಸರ್ ಇನ್ನೆಲ್ಲೂ ಬೇಡ ಸರ್. ಡಿಸ್ಟಿಕ್ ಬೇರೆ ಆಗಿರ್ಬೋದು, ರಾಜ್ಯ ಒಂದೇ 1 ಕಿಲೋಮೀಟರ್ ಅಷ್ಟೇ ಸರ್.
1-1.5 ಕಿಲೋಮೀಟ್ರು ನಮ್ಮೂರು ಪಕ್ಕ ದೊಡ್ಡಮಲ್ಗೂಡು ಅಂತ ಇದೆ ಸರ್. ಅದರಲ್ಲಿ ಸೆಕ್ರೆಟರಿ ಅವ್ರಿಗೆ 12,500 ರೂಪಾಯಿ ಸಂಬಳ ಸರ್ ತಿಂಗಳಿಗೆ. ಅಂದ್ರೆ ಇವ್ರು ಇಷ್ಟೊಂದು ಸಂಬಳ ತಗೊಂಡು ಕೂಡ ನಿಮ್ ಸೊಸೈಟಿಗೆ ಲಾಭಾಂಶ ಹೆಚ್ಚಿಸಕ್ಕೆ ಏನು ಪ್ರಯತ್ನ ಪಡ್ತಾ ಇಲ್ಲ ಅವರು. ಎಲ್ಲಿ ಸರ್ ಲಾಭಾಂಶ ಎಲ್ಲ ಇವ್ರು ಸ್ಯಾಲ್ರಿ ಮುಖಾಂತರನೇ ತಿನ್ಕತ್ತಿರುವಾಗ, ಕೊಳ್ಳೆ ಹೊಡಿತಿರುವಾಗ ಎಲ್ಲಿ ಸರ್ ಬಂದು ಇವತ್ತು ಅವ್ರಿಗೆ ಏನ್ ಬೇಕು ಅವ್ರು ಬೇಕಾದವ್ರಿಗೆ 4 ಜನಕ್ಕೆ ಒಂದು ಯಾವ್ದಾರ ಒಂದು MTN ಸಾಲ ಆಗ್ಲಿ ಯಾವ ಸಾಲ ಆಗ್ಲಿ ಎಲ್ಲಿ ಸರ್ ಯಾವ್ದು ಇಲ್ಲ, ಇನ್ನೇನು ಇಲ್ಲ ಸರ್. ಎಸ್ ಟಿ ಅವ್ರಿಗೆ ಸರ್ಕಾರ ಕೊಡ್ತೈತೆ ಸರ್, ಇವ್ರ ಮನೆಯಿಂದ ಕೊಡ್ತಿಲ್ಲ. ಪಾಪ ಬಡವ್ರಿಗೆ ಅಂದ್ಬಿಟ್ಟು ಸರ್ಕಾರನೇ ಮಾಡ್ತಾನೆ. ಅದೇನೋ ದೇವ್ರು ಕೊಟ್ರು ಪೂಜಾರಿ ಕೊಡೋದಿಲ್ಲ ಅಂತಾರಲ್ಲ ಸರ್, ಹಂಗೆ ಇವ್ರ ಕತೆ. ಸರ್ಕಾರ ದುಡ್ಡು ಕಟ್ ಕೊಡ್ತೈತೆ ಫ್ರೀ ಶೇರ್ಗೆ. ಇವರು ಒಂದು ಆಡಿಟಲ್ಲಿ ಏನಾರ ತೋರಿಸಿದಾರ ಇಲ್ಲ ಒಬ್ಬರಿಗೆ ಮಾಹಿತಿ ಕೊಟ್ಟಿದಾರ ನೋಟಿಸ್ ಬೋರ್ಡ್ಗೆ ಹಾಕ್ಬಿಟ್ಟು ಈ ಥರ ಐತೆ ದಾಖಲಾತಿ ತಂದು ಕೊಡಿ ಫ್ರೀ ಶೇರ್ ಐತೆ ಅಂತ? ಯಾವುದೂ ಇಲ್ಲ ಸರ್. ಈ ವರ್ಷ ನಾವು ಪ್ರಶ್ನೆ ಮಾಡೋದಕ್ಕೆ ಫ್ರೀ ಶೇರ್ ಅಂದರೆ ನಾವು ಒಡ್ರಬೊರೆಯವರು ಮಾಡಿದ್ದೀವಿ, ಅಣ್ಸಲೆಯವರು ಮಾಡಿದ್ದೀವಿ ಅಂತಾರೆ. ಫಲಾನುಭವಿಗಳು ಯಾರು ಅಲ್ಲಿ ನಾನು ಮಾಡೋರೆ ಅಂತ ಒಬ್ಬರು ಮಾತಾಡಿಲ್ಲ. ಎಲ್ಲ ಸರ್ ಇದು ಅವ್ರು ಮಾತಾಡ್ತು ಅಂದರೆ ರಿನ್ಯೂವಲ್ಗೆ ಹೋದಾಗ ಎದುರಿಸೋದು, ಇದು ಹಿಂಗೈತೆ ಹಂಗೈತೆ ಸುಸ್ತಿ ಕೇಳ್ತೀನಿ ಅಂದ್ಬಿಟ್ಟು.